ಸ್ಮರಿಸಿಕೊಂಡು ನನ್ನ ಗುರು ಪರಂಪರೆಗೆ ಹಣೆ ಮಾಡಿದು ವೇದಿಕೆ ಮೇಲೆ ಆಸೀನರಾದ ಎಲ್ಲ ಪೂಜ್ಯರ ಪಾದಾರವಿಂದಗಳಲ್ಲಿ ಪಡಮಟ್ಟು ಚರಂತಪ್ಪಜ್ಜನವರ ಕೃಪಾಶೀರ್ವಾದದ ಪಾತ್ರಕ್ಕೆ ಆಗಿರ್ತಕ್ಕಂಥ 5 ಮಂದಿ ಅವರ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವರೇ ಹಾಗೂ ಬಳ್ಳಾರಿ ನಗರದ ಎಲ್ಲ ಧರ್ಮದ ಗಣ್ಯಮಾನ್ಯರೇ, ಪತ್ರಕರ್ತ ಮಹೋದಯರೇ, ದಾನಿಗಳೇ, ಸದ್ಭಕ್ತರೇ ಹಾಗೂ ತಾಯಂದಿರೇ, ಪರಿಸ್ಥಿತಿ ಹೆಂಗೈತಪ್ಪ ಅಂದ್ರೆ ಇದು ಅನುಭವ ಆಗಿಬಿಟ್ಟಿರ್ತೀವಿ. ಅವನು ಫೋಟೋಗ್ರಾಫರು ಫೋಟೋ ತೆಗಿಯಕ್ಕೆ ಬಂದಿರ್ತಾನ. ಯಾವುದೇ ಮದುವೆಗೆ ಬರಲಿ, ಯಾವುದೇ ಸಮಾರಂಭಕ್ಕೆ ಬರಲಿ, ಯಾವುದೇ ಸಭೆಗಳಿಗೆ ಬರಲಿ, ಅವನು ಲಾಸ್ಟ್ ಟೈಮ್ ಪ್ರಸಾದಕ್ಕೆ ಹೋದಂದ್ರೆ ಸಿಕ್ತು ಇಲ್ಲಿದ್ರೆ ಇರಲಿ. ಅವನಿಗೆ ಅಲ್ಲಿ ಪ್ರಸಾದ ಸಿಗೋದಲ್ಲ, ಇಲ್ಲಿ ನಮಗೆ ಸಮಯ ಸಿಗೋದು. ಈಗ ಎಷ್ಟಾಗೈತೆ? 1:30 ಆಗೈತೆ. ಇದು ಮಧ್ಯಾಹ್ನದ ಪ್ರಸಾದದ ಸಮಯ ಆಗೈತೆ. ಹಂಗ ಚರಂತಪ್ಪಜ್ಜನವರ ಬಗ್ಗೆ ಹೇಳಬೇಕಪ್ಪ ಅಂದ್ರೆ 2 ನಾಲಿಗೆಯುಳ್ಳ ಆದಿಶೇಷನಿಗೂ ಕೂಡ ಸಾಧ್ಯವಿಲ್ಲ. ಅವರ ಚರಿತ್ರೆಯನ್ನಾಗಲಿ, ಅವರ ಪವಾಡಗಳನ್ನಾಗಲಿ, ಅವರು ಮಾಡಿರ್ತಕ್ಕಂಥ ಸಮಾಜ ಸೇವೆಯಾಗಲಿ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಊರೊಳಗೆದ್ದರೆ ಉಪಾಧಿತನೆಂಬರು, ಅಡವಿಗಳಿದ್ದರೆ ಮೃಗನೆಂಬರು, ಎಣ್ಣೆ ಬಿಡ್ತಾರೆ, ತಪೋಸಕನೆಂಬರು, ಪುಣ್ಯ ಮಾಡಿದರೆ ಪೂರಕರ್ಮಿ ಎಂಬರು, ಮಾತನಾಡದಿದ್ದರೆ ಜ್ಞಾನಿಗೆ ಕೈಯ ಮಾತನಾಡದಿದ್ದರೆ ಮೂಕನೆಂಬ. ಸಮಾಜದಲ್ಲಿ ಯಾವ ರೀತಿಯಾಗಿ ಬಾಳಬೇಕು, ಯಾವ ರೀತಿಯಾಗಿ ಇರಬೇಕು ಅಂತಕ್ಕಂಥದ್ದೇ ನಮಗೆ ಗೊತ್ತಾಗಲ್ಲ. ಪೂಜ್ಯರ ಬಗ್ಗೆ ಕೆಲವಾರು ಮಾತುಗಳು, ಕೆಲವಾರು ಪವಾಡಗಳನ್ನು ಹೇಳಿ, ಇದು ನಾ ಕಂಡಂತ ಪವಾಡ ಹೇಳ್ತೀನಿ ನಾನು. ಅವರು ಮೊದಲನೇದಾಗಿ ವಿದ್ಯಾಗುರುಗಳಾಗಿದ್ದರು. ವಿದ್ಯಾನಾಂ ನರಸ್ವರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯಾಭೋಗಕರಿ ಯಶಸ್ಸುಖಕರಿ ವಿದ್ಯಾಗುರುಣಾಂ ಗುರುಹೋ ವಿದ್ಯಾಬಂಧುಜನೋ ವಿದೇಶಗಮನೆ ವಿದ್ಯಾಪರ ದೇವತಾ ವಿದ್ಯಾರಾಜಸು ಪೂಜ್ಯತೆ ನಹಿ ದಿನಂ ವಿದ್ಯಾವಿಹೀನ ಪಶುಭು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಅವರು ಮೊದಲನೇದಾಗಿ ವಿದ್ಯಾಗುರುಗಳಾಗಿ ಅವರು ಏನು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಏನ್ ಪಾಠ ಮಾಡಿ ಅವ್ರ ಕೈಯಾಗ ಓದಿರ್ತಕ್ಕಂಥವ್ರು ಯಾರಾದ್ರಿದ್ರೆ ಅದು ನಾನು ಒಬ್ಬ ಅಂತ ಹೇಳ್ಬೋದು. 4ನೇ ಕ್ಲಾಸಿನ ಮಟ್ಟ ಅವ್ರ ಕೈಯಾಗ ಓದಿನ. ಇವತ್ತು ನಾನು ಹೊಡೆದಿಲ್ಲ ಅಂದ್ರೆ ನಾನು ಪಾಪ ಮಾಡೀನಿ ಅಂತ ದಿನಾ ಹೊಡಿತಿದ್ರು ನನಗೆ. ಅವನು ಶಿಲ್ಪಿ ಏನ್ ಮಾಡ್ತಾನಂದ್ರೆ, ಆ ಕಲ್ಲನ್ನು ತಂದು ಕಟದು ಒಂದು ಮೂರ್ತಿಯನ್ನಾಗಿ ಮಾಡಿ ಕೊನೆಗೆ ಏನಾಗ್ತದಂದ್ರೆ ಆ ಮೂರ್ತಿಯನ್ನ ತೆಗೆದುಕೊಂಡು ಹೋಗಿ ಒಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಅದು ದೇವರಾಗಿ
ಎಲ್ಲರಿಂದಲೂ ಅದು ಪೂಜೆಗೆ ಯೋಗ್ಯವಾಗಿರ್ತಕ್ಕಂಥ ಮೂರ್ತಿ ಆಗ್ತದೆ. ಹಂಗೆ ನಂದೇನಾಗಿತ್ತು ಅಂದ್ರೆ ಜೀವನ ದಿನ ಕಡದು ನನ್ನ ಮೂರ್ತಿಯನ್ನಾಗಿ ಕೊನೆಗೆ ಏನು ಮಾಡಿದ್ರು ಅಂದ್ರೆ ಮರೆಯಂಗಡಿ ಮಠಕ್ಕೆ ಮಾಡಿ ನನ್ನ ಗುರುಸ್ಥಾನಕ್ಕೆ ಕುಂದಿಸಿಟ್ರು. ನಾನು ಆ ಕೀರ್ತಿ ಅವರಿಗೆ ಸಲ್ತಕ್ಕಂಥದ್ದಾಗಿದೆ. ಇದು ಮೊಟ್ಟ ಮೊದಲನೇ ಇನ್ನು ಸ್ವಲ್ಪ ಹಿಂದಕ್ಕೆ ಹೋದ್ನಪ್ಪ ಅಂದ್ರೆ ಹಸಗೋಡ ಪಟ್ಟದೇವರು ಅಂತ ಇದ್ರು. ಅವರು ಭಾರಿ ತಪಸ್ಸುಗಳವರು. ಇವ್ರನ್ನೇ ಅದೇ ಮಠಕ್ಕೆ ಮಾಡಬೇಕು ಅಂತ ಇತ್ತು. ಯಾವುದು ಮರೆಮೇಳಿ ಮಠಕ್ಕೆ ಮಾಡ್ಬೇಕನ್ನೋದಿದ್ದಾಗ ಏನಾಯ್ತು ಅಂದ್ರೆ ಆಸ್ತೆ ಬಗ ಆಸೀನ ಸೋರುತಿಷ್ಠತಃ ಸೈತೆ ನಿಪದ್ಯಮಾನಸ್ಯ ಚರಾಟಿ ಚರತೋಭಗ. ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಅಂತ ಹೇಳ್ತಾರೆ. ಅವ್ರನ್ನ ಮಠಕ್ಕೆ ಮಾಡಬೇಕು ಅನ್ನೋದಿತ್ತು, ಆದರೆ ದೈವ ಬೇರೆ ಇತ್ತು. ಬಾಚೆಗುಂಡಳ್ಳಿಯಲ್ಲಿ ಇರ್ತಾ ಇದ್ರು. ಅವಾಗ ಬಾಚೆಗುಂಡಳ್ಳಿಯಲ್ಲಿ ಇದ್ದಾಗ ಅವ್ರು ಏನ್ ಮಾಡಿದ್ರು, ಇನ್ನು ಇವ್ರನ್ನ ಮರಮೇಳೆ ಮಠಕ್ಕೆ ಮಾಡಂತಂದ್ರೆ ಯಾರ ಕೈಗೆ ಸಿಗೋದಿಲ್ಲ ಅಂತ ಹೇಳಿ ಹಂಗ ಇದ್ದಕ್ಕಿದ್ದಂಗೆ ಸಡನ್ ಆಗಿ ಮದುವೆ ಮಾಡಿದ್ರು. ದೈವ ಸಂಕಲ್ಪ. ತಾನೊಂದು ಬಗೆದರೆ ದೈವ ಒಂದು ಬಗೆತೆ ಅಂತ ಹೇಳಿದ್ರಲ್ಲ, ಹಂಗೆ ದೈವ ಸಂಕಲ್ಪದ ಪ್ರಕಾರ ಅವ್ರಿಗೆ ಮದುವೆ ಮಾಡಿದ್ರು. ಮುಂದೆ ಇನ್ನೊಂದು ಮದುವೆ ಆಯ್ತು. ಮಕ್ಕಳಾದ್ರು ಮೊಮ್ಮಕ್ಕಳಾದ್ರು ಎಲ್ಲಾರು ವಿದ್ಯಾರ್ಥಿಗಳಾಗಿ ಅವ್ರ ಕೈಯಾಗಿ ಓದಿರ್ತಕ್ಕಂಥವ್ರು ನಾನೊಬ್ಬನಲ್ಲ, ಬೇಕಾದಷ್ಟು ಒಳ್ಳೊಳ್ಳೆ ಆಫೀಸರ್ ಆಗಿ ಹೋಗ್ಬಿಟ್ಟಾರೆ ಇವತ್ತು ಕರ್ನಾಟಕದಲ್ಲಿ. ಅಂತೂ ವಿದ್ಯಾದಾನ ಮಾಡಿದ್ರು. ವಿದ್ಯಾದಾನ ಮಾಡದಾದ ಮೇಲೆ ಅವರಿಗೆ ಒಂದು ಅಪವಾದ ಬಂತು. ಶಾಲೆಯಲ್ಲಿ ಪಾಠ ಮಾಡ್ತಂತ ಹೇಳಿ ಪುರುಷಟೆ ಸಂಬಳ ತಗೊಂತಾರ ಅಂತ ಒಬ್ರು ದೊಡ್ಡ ಮಹನೀಯರು ಅವ್ರಿಗೆ ಅಪವಾದ ಮಾಡಿದ್ರು. ಈ ಅಪವಾದ ಬಂತಲ್ಲ ನನಗೆ ಅಂತ ಹೇಳಿ ಅವರು ಗುರುಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು, ವಿದ್ಯಾ ಗುರುಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು. ಹೊರಗೆ ಬಂದು ಧರ್ಮಗುರುಗಳಾಗ, ಅಂದು ವಿದ್ಯಾಗುರುಗಳಾಗಿ ಇನ್ನು ಧರ್ಮಗುರುಗಳಾಗ. ಧರ್ಮಗುರುಗಳಾಗಿ ಗಡ್ಡಿಕೇರಿಯಲ್ಲಿ ಧರ್ಮದ ಕಾರ್ಯಕ್ರಮ ನಡೆಯಕಾಲಕ್ಕೆ ಬೇಕಾದಷ್ಟು ಜನ ಬರ್ತಿದ್ರು. ಗಡ್ಡಿಕೇರಿಯಲ್ಲಿ ಕುಂದ್ರಕ್ಕೆ ಜಾಗ ಸಿಗ್ತಿರ್ಲಿಲ್ಲ. ಅಷ್ಟು ಜನ ಬಂದು ರಾತ್ರಿ ಉಳ್ಕೊಂತಿದ್ರು. ಉಳ್ಕೊಂಡು ಅವ್ರಿಗೆಲ್ಲ ಧರ್ಮೋಪದೇಶ ಮಾಡ್ತಿದ್ರು. ಅದು ಅವರ ಕರ್ತವ್ಯ. ಅದಕ್ಕೊಂದು ಶ್ಲೋಕ ಬರ್ತತಿ, ಸರ್ವಲೋಕೋಪಕಾರಾಯ ಯೋ ದೇವ ಪರಮೇಶ್ವರ ಚರತತಿಥಿ ರೂಪೇಣ ನಮಸ್ತೆ ಜಂಗಮಾತ್ಮನೆಯ. ಜಂಗಮನ ಕರ್ತವ್ಯ ಏನಂದ್ರೆ, ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅಂತ ಸಂಚಾರ ಮಾಡಬೇಕು. ಸಂಚಾರ ಮಾಡಿ ಭಕ್ತರಿಗೆ ಧರ್ಮೋಪದೇಶ ಮಾಡ್ತಕ್ಕಂಥದ್ದು ಜಂಗಮನ ಕರ್ತವ್ಯ. ನಿಜವಾಗಿರ್ತಕ್ಕಂಥ ಜಂಗಮನ ಕರ್ತವ್ಯ ಅದು. ಅವರು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅಂತ ಹೋಗ್ಲಿಲ್ಲ. ಭಕ್ತರ ಒಂದು ಸಾಗರವೇ ಅವ್ರ ಹತ್ರ ಹರಿದು ಬರ್ತಾ ಇದೆ. ಅಷ್ಟು ಸುಲಭವಲ್ಲ ಭಕ್ತರು ಅವ್ರ ಹತ್ರ ಬರ್ಬೇಕಪ್ಪ ಅಂತ. ಅಲ್ಲಿ ಏನಾದರೂ ಒಂದು ಶಕ್ತಿ ಬೇಕಲ್ಲ. ಆ ಶಕ್ತಿ ಯಾವುದು ಅಂದ್ರೆ ನನ್ನ ಮುಂದೆ ಹೇಳ್ತಿದ್ರು, ನೋಡಪ್ಪ ನನಗೆ ಆ ಶಕ್ತಿ ಕೊಟ್ಟಾಳ, ಆಕೆ ಸೇವೆಯನ್ನ ಮಾಡ್ತೀನಿ ನಾನು. ಪ್ರತಿ ನವರಾತ್ರಿಯಲ್ಲಿ ಆಕೆಯ ಪುರಾಣ ಓದ್ತೀನಿ ನಾನು. ಪ್ರತ್ಯಕ್ಷ ಆಗಿ ನನಗೊಂದು ಮಾತು ಕೊಟ್ಲು ಅಂತ ಹೇಳಿದ್ರು. ಏನ್ ಕೊಟ್ಲು ಅಂತ ಕೇಳಿದ್ರೆ,
ನಿನಗೆ ಎಂಥ ಆಪತ್ತು ಬಂದರೂ ನಾನು ಜೊತೆಗಿರ್ತೀನಿ, ನೀನು ಧರ್ಮ ಕಾರ್ಯವನ್ನು ಮಾಡು ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿದ್ರು. ಆ ಆದಿಶಕ್ತಿಯ ದರ್ಶನವನ್ನು ಪಡೆದಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಏಕೈಕ ವ್ಯಕ್ತಿ ಅಂದ್ರೆ ಅವರ ದಾರಿಯಲ್ಲೇ ಬಂದು ನಾವು ಕೂಡ. ನನಗೆ ಕೂಡ ನಿತ್ಯ ದೇವಪುರಾಣ ಓದಪ್ಪ, ಯಾರು ಏನು ಇದನ್ನು ಕೊಟ್ಟಾರ. ಹಾಗಾಗಿ ಆ ಆದಿಶಕ್ತಿಯ ಒಂದು ಶಕ್ತಿನೇ ಅವನ್ನ ಶಕ್ತಿವಂತರಾಗಿ ಸಮಾಜ ಸೇವೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಶಕ್ತಿ ಆದಿಶಕ್ತಿ ಅಂತ ಹೇಳೋದು ನಾವು. ಅವರು ಒಂದು ಆವರ್ತಿ ರೋಡ್ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಇವರು 3-4 ಮಂದಿ ಇದ್ರು, ಎದುರಿಗೆ ಬರೋರು 3-4 ಮಂದಿ ಇದ್ರು. ಅವ್ರು ಎದುರಿಗೆ ಬರೋಕಾಗ ಅದ್ರಾಗ ಒಬ್ಬ ಕೈ ಮುರಿದಾಕ್ಬಿಡೋದು. ಅವ್ರು 3 ಕೈ ಬೀಸ್ಕೊಂತ ಬರ್ತಾರೆ. ಅವ್ರ ಕೈ ಹೆಂಗ್ ಮುರಿದದು ಅಂತ ಕೇಳಿದ್ರು. ಅವ್ನು ಬಂದ್ಮೇಲೆ ಕೇಳ್ರಿ, ಹೇಳ್ತಾನ ಅವನ ಕೈ ಮುರಿದೈತಿ ಅಂತ. ಬಂದ್ರು, ಹೌದೇನಪ್ಪ ನಿನ್ ಕೈ ಮುರಿದೈತೆ ಅಂತ. ಹೌದ್ರಿ ನನ್ನ ಕೈ ಮುರಿದೈತೆ. 2 ಬೇಸದವಲ್ಲ ಅಂದ್ರು. ಆ ಕೈ ಅಂದ್ರಿ, ನಾನು ಕಾಯಕ ಮಾಡಿ ಕ್ಷೌರ ಮಾಡಿ ಜೀವನ ಮಾಡ್ತಿದ್ದೆ, ನನ್ನ ಸಾಮಾನ್ಯ ಮುರಿದು ಬಿಡವು, ಅದಕ್ಕೆ ನನ್ನ ಕೈ ಮುರಿದೈತೆ ಅಂತ ಹೇಳಿ. ಎಷ್ಟು ಶಕ್ತಿ ಅವರಲ್ಲಿ ಇರ್ತೀವಿ. ಬಾವಿ ತೆಗಿಸ್ತಾ ಇದ್ರು ತೋಟದಲ್ಲಿ. ಬಾವಿ ತೆಗಿಸೋಕಾಗ್ತೆ ಅಲ್ಲಿ ಒಂದು ಪವಾಡ ನಡೀತು. ಇವರು ಗದ್ದಿಕೇರಿಯಲ್ಲಿ ಮನೆ ಕುಂತ್ಕೊಂಡು ಬಂದು ಭಕ್ತರಿಗೆ ಅಪ್ಪಣೆ ಮಾಡಿಕೊಂತ ಕುಂತ್ಕೊಂಡಿದ್ರು. ಒಬ್ಬ ಹೆಣ್ಮಗಳು ಬಾವಿಯಿಂದ ಆ ಪುಟ್ಟಾಗ ಕಲ್ಲಿಟ್ಟು ಕೊಟ್ಬಿಡಾರ. ಆ ಪುಟ್ಟ ಕಲ್ಲು ಉಳಿಯಾಡ್ತಿತ್ತು. ಪಟಣಿ ಮೇಲೆ ಸಿಂಗ್ ಹತ್ತಿ ಬರ್ತಿದ್ದು, ಮ್ಯಾಲಿಂದ ಕೆಳಕ್ಕೆ ಬಿದ್ದುಬಿಟ್ಟು ಬೀಳಕಾಲಕ್ಕೆ ಆ ಕೇರಿಂದ ಅಯ್ಯಯ್ಯಪ್ಪ ಅನ್ನಲ್ಲ, ಅಜ್ಜಾನ ಉಳಿಸಜ್ಜ ಅಂತ. ಅಜ್ಜಾನ ಉಳಿಸಜ್ಜ ಅಂದಗಳಿಗೆ ಮನೆ ಕುಂತ್ಕೊಂಡಾಗ ಹಿಂಗ್ ಕೈ ಅಂದ್ರು, ಆಕಂಗ ಹೂವಿನ ಕರ್ಕೊಂಡೋಗಿ ಇಳಿಸ್ದಂಗೆ ಆಗ್ಬಿಟ್ಟು ಬಾಳ. ಇಂಥ ಪವಾಡಗಳು ಅನೇಕವಾಗಿವೆ. ಅವರ ಜೊತೆಯಾಗಿ ನಾವಿಬ್ಬರೇ ಇರ್ತಿದ್ದು ಜಾಸ್ತಿ. ಇವರನ್ನ ನಮ್ಮನ್ನು ಅವರು ಹೋದ ದಿವಸ ನಮ್ಮನ್ನಿಬ್ಬರನ್ನ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ರೆ ಏನಾದ್ರು ಪಾಲ್ಕಿ ಅಡಿಯಲ್ಲಿ ಸಿಕ್ಕೊಂಡ್ಬಿಟ್ಟಿದ್ವಿ ನಾವಿಬ್ರು. ಉರುಳು ಬಿದ್ದು ಬಿಡತ್ತೆ, ಇಬ್ಬರಿಗೆ ಬಿಡತ್ತೆ, ಇಬ್ಬರು ಹೋಗ್ತೀವಿ ನಾವು. ಅವಾಗ ಇಬ್ಬರು ಶಕ್ತಿ ಒಂದ್ ಮಾಡಿ ಪಾಲ್ಕಿ ಎತ್ತಿ ಬಿಡ್ವಿ ನಾವು ಉಳ್ಕೊಂಡು. ಇವತ್ತು ಸಂಸಾರಿಕರಾಗಿಯೂ ಕೂಡ ಸಂಸಾರದಿಂದ ಸದ್ಗತಿ ಉಂಟು ಕೇಳಮಗನೆ ಅಂತ ಏನು ಬಸವಾದಿ ಪ್ರಮುಖರು ಅದರ ಇದ್ರು. ಅವರಂತೆಯೇ ಈ 20ನೇ ಶತಮಾನದಲ್ಲಿ ಯಾರಾದ್ರೂ ಇದ್ರೆ ಅದು ಚರಂದಪ್ಪಜ್ಜನವರು ಮಾತ್ರ ಅಂತ ಹೇಳಿದ್ರು. ಸಂಸಾರದಲ್ಲಿ ಕೂಡ ಸುಖ ಐತಿ. ಈಗ ಆತ ಕೊಟ್ರೇಶಪ್ಪ ಹೇಳಿದಲ್ಲ, ಎಲ್ಲಿಗೆ ಪಯಣ ಯಾವುದೋ ದಾರಿ ಏಕಾಂಗಿ ಸಿಂಚಾರಿ ಅಂತ ಸಂದೇಶಗೆ ನಾವು ಅದಕ್ಕಂತ. ಅವನು 2 ಮಕ್ಕಳು ಎಲ್ಲ ಹೋದವು. ನಾವು ಹೇಳ್ಬೇಕಪ್ಪ ಪವನ, ನೀನು ಹೇಳಿಬಿಟ್ಟ ಬಡ ಬಂದು. ನಿಜವಾಗಿರ್ತಕ್ಕಂಥ ಏಕಾಂಗಿಗಳು ನಾವು, ಅವನಲ್ಲ. ಹಂಗೆ ಚರಂತಪ್ಪನವ್ರದ್ದು ಏನಂದ್ರೆ ಅವ್ರದೇ ಒಂದು ವಿಶೇಷವಾಗಿರ್ತಕ್ಕಂಥ ಸಂಸಾರಿಗಳಾದ್ರು, ಅಷ್ಟು ಮಂದಿ ಮಕ್ಕಳಿದ್ರು, ಎಲ್ಲಾ ಬಂಧು ಬಳಗ ಇತ್ತು. ಅವ್ರು ಹೆಂಗಿದ್ರು ಅಂದ್ರೆ ಕುಂಬಾರೋಳ ಇದ್ದಂಗಿದ್ರು. ಕುಂಬಾರೋಳ ಎಂಥ ಕೆಸರಲ್ಲಿ ಇದ್ರು ಕೂಡ ಅದಕ್ಕೆ ಕೆಸರು ಹತ್ತೋದಿಲ್ಲ. ಕುಂಬಾರೋಳ ಅದು ಕಡಿಮೆ ಅಂತಪ್ಪ ಅಂದ್ರೆ ಯಥಾ ರೀತಿ ಮೈ ಕ್ಲೀನ್ ಆಗಿರ್ತದೆ. ಹಂಗ
ಸನಂತಪದ್ದನವರು ಕೂಡ ಕುಂಬಾಳನೂರು ಗೋಪಾಲಿಯಲ್ಲಿ ಜೀವನ ಮಾಡ್ತಾ ಇದ್ರು. ಪೂಜೆ, ನಿಷ್ಠೆ, ಸಂಸ್ಕಾರ, ಧರ್ಮದ ಬಗ್ಗೆ ಹೆಚ್ಚಿನ ಒಂದು ಶಕ್ತಿ ಈಗ ನಂದಿಪುರ ಬಳ್ಳಾರಿ ಜಿಲ್ಲೆ ಅಲ್ಲ, ಅದು ವಿಜಯನಗರ ಜಿಲ್ಲೆ. ಅದು ನಾವು ನಿಮ್ಮನ್ನು ಹೊರಗಾಕಿದ್ರೆ ನೀವು ಒಂದ ಉಳ್ಕೊಂಡ್ರಿ ಬಳ್ಳಾರಿ. ಅಷ್ಟು ಮೊದಲು ಬಳ್ಳಾರಿ, ಈಗ ಅಲ್ಲ ವಿಜಯನಗರ ಜಿಲ್ಲೆ. ಈಗ ನಾವು ಬಳ್ಳಾರಿ ಜಿಲ್ಲೆ ಅಂತ ಹಾಕ್ಸಕ್ ಬರೋದಿಲ್ಲ, ವಿಜಯನಗರ ಜಿಲ್ಲೆ ಅಂತ ಹಾಕ್ಸ್ಬೋದು. ಅಂಥ ಶಕ್ತಿ ಉಳ್ಳಂಥವ್ರು ಯಾರಾದ್ರೂ ಇದ್ರೆ ಅದು ಶಾರದಪ್ಪಜ್ಜ ಅವರು ಮಾತ್ರ ಅಂತ ಹೇಳ್ಬೋದು. ಒಂದಾವರ್ತಿ ಯಾವುದೋ ಒಂದು ಕೆಲಸದ ಮೇಲೆ ನಾನು ನೋಡಿನ, ಆ ಒಂದು ಪ್ರತ್ಯಕ್ಷದರ್ಶಿ ನಾನು. ಪೊಲೀಸರು ಬಂದದ್ದು, ಮೊದಲು ಪೇಶಿಗಳು ಬಂದರು, ಅವ್ರ ತಲೆ ಕುಂತ್ಕೊಂಡು, ಆಮೇಲೆ ಸಬ್ ಇನ್ಸ್ಪೆಕ್ಟರ್ ಬಂದರು, ಅವ್ರ ತಲೆ ಕುಂತ್ಕೊಂಡು, DOSP ಬಂದರು, ಅವರು ಅಲ್ಲೇ ಕುಂತು, ಆಮೇಲೆ SP ಬಂದರು, ಅವರು ಅಲ್ಲೇ ಕುಂತ್ಕೊಂಡಾಗ ಚಾ ತರಿಸಿದ್ರು. ಚಾ ತರಿಸಿದ್ನಂದ್ರೆ ಆ ಚಾ ಯಾರು ಸರ್ವ್ ಮಾಡಬೇಕು? SP ಕೂಡ ಸರ್ವ್ ಮಾಡಿಸಿದ್ರು. SP ಕೂಡ ಸರ್ವ್ ಮಾಡಿಸಿ ಎಲ್ಲರಿಗೂ ಕೊಡೋಣ, ಎದ್ದು ನಿನ್ನ ಕೈಯಾಗ ಅವ್ರ ಕೆಲಸ ಮಾಡೋದಕ್ಕ ಇವತ್ತು ಅವ್ರು ನನ್ನ ಶಿಷ್ಯರು, ಮಮ ಭಕ್ತೋ ಮಮಾಲಿಕ ಅಂತ ಹೇಳ್ತಕ್ಕ ಶಾಸ್ತ್ರ. ಭಕ್ತರು ಯಾರಿಗೂ ಕಮ್ಮಿ ಇಲ್ಲ. ಭಕ್ತಿ ಉಳ್ಳಂತವ್ರು ಭಕ್ತೋರು ಸಾಧ್ಯ ನೈಕಿಂಚದಸ್ತಿ ಅಂತ. ಭಕ್ತಿಗಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು ಬೇರೊಂದಿಲ್ಲ ಇವತ್ತು. ಅದಕ್ಕೆ ನೀನೇ ಸರ್ವ್ ಮಾಡ್ಬೇಕು ಎಲ್ಲರಿಗೂ ಅಂತ. SP ಎದ್ದು ಬಂದು ಕಪ್ಪಿನ ಚಹಾ ಹಾಕಿ ಕೊಡಬೇಕು. ನೀವೆಲ್ಲಾರು ನೋಡಿರಾ? SP ಬಂದು ಚಹಾ ಕೊಡೋದು ನೀವೆಲ್ಲಾರು ನೋಡಿರಾ? ನಾನು ನೋಡಿನಿ. ಏನು ನೋಡಿನಂದ್ರೆ ಚರಂದಪುತ್ರದ ಒಂದು ಕೃಪೆ ಅದು. ಅವನು ಏನು ಅಂತಲ್ಲ, SP ತಾನೇ ಎದ್ದು ಕೊಟ್ಟ. ಯಾಕೆ ಕೊಟ್ಟ ಅಂದ್ರೆ ಅಲ್ಲಿ ಸ್ಥಾನ ಅಂತದದು, ಆ ಸ್ಥಾನದ ಮಹಿಮೆ ಅಂತದದು. ಗುರುವಿನ ಸ್ಥಾನ ಭಗವಂತನಿಗಿಂತಲೂ ಹೆಚ್ಚಿನದಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಏನ್ ಮಾಡ್ತಾರಂದ್ರೆ, ಗುರುಗಳನ್ನ ಮನೆಗೆ ಕರ್ಕೊಂಡು ಹೋಗಿ ಪಾದ ತೊಳ್ಕೊಂಡು, ಆ ಪಾದದ ನೀರು ಪ್ರತಿಯೊಂದು ರೂಮಿಗೂ ದೇವರ ಮೇಲೆ ಫಸ್ಟ್ ಹಾಕ್ತಾರೆ, ದೇವರ ಮೇಲೆ ಹಾಕ್ತಾರೆ, ಆಮೇಲೆ ಮನೆ ತುಂಬ ಹಾಕ್ತಾರೆ. ಗುರುವಿಗೆ ಮೇಲಾಗಿರ್ತಕ್ಕಂಥ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆದ್ರೆ ಇವತ್ತೇನಾಗಿದೆ ಅಂದ್ರೆ, ದಯವಿಟ್ಟು ತಪ್ಪು ತಿಳ್ಕೋಬೇಡ್ರಿ. ಲಿಂಗಾಯತರು ಬೇರೆ, ಅವರು ಬೇರೆ, ಇವರು ಬೇರೆ ಅಂತಂದೇಳಿ ಅವರನ್ನು ಪದಚ್ಛೇದ ಮಾಡಿ ಅಲ್ಪಸಂಖ್ಯಾತರನ್ನು ಮಾಡಬೇಕಂತ ಸರ್ಕಾರ ಇವತ್ತು. ಮೊದಲು ಎಷ್ಟು ಮಂದಿ ಇರ್ತಿದ್ರು? ವೀರಶೈವರು 80 ಮಂದಿ ಇರ್ತಿದ್ರು 100. ಇವತ್ತೇನಾದ್ರೂ ಒಂದು ಕಾನೂನನ್ನು ಪಾಸ್ ಮಾಡ್ಬೇಕಪ್ಪ ಅಂದ್ರೆ ಇವ್ರು ಒಪ್ಪಬೇಕು, ಅವ್ರು ಪಾಸ್ ಮಾಡಬೇಕು. ಇಲ್ಲದೆ ಇದ್ದು ಪಾಸ್ ಮಾಡೋಕೆ ಆಗ್ತಿರ್ಲಿಲ್ಲ. ಈಗ ಏನಾಗೈತೆ ಅಂದ್ರೆ ನಮ್ಮಲ್ಲೇ ಹೊಡೆಬಿಡ್ತಾರೆ. ದಯವಿಟ್ಟು ಯಾರು ಹೊಡೆದಾಡಬೇಡಿ, ಯಾರು ಹೊಡೆದಾಗಬೇಡಿ. ನಾವೆಲ್ಲರೂ ವೀರಶೈವರು ಅಂತಕ್ಕಂಥದ್ದು ನಿಮ್ಮೆಲ್ಲರಲ್ಲಿ ಬರಬೇಕು. ನಾವೆಲ್ಲರೂ ದೊಡ್ಡಬಸವಜ್ಜನ ಒಂದು ಭಕ್ತರು ಅಂತಕ್ಕಂಥದ್ದು ಎಲ್ಲರ ಮನಸ್ಸಿನಲ್ಲಿ ಬರಬೇಕು. ಅಂದಾಗ ಮಾತ್ರ ಈ ಚರಂತಪ್ಪಜ್ಜನವರ 22ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಮಾಡಿದ್ದಕ್ಕೂ ಸಾರ್ಥಕ ಆಗ್ತಕ್ಕಂಥದ್ದಾಗಿದೆ. ಅದು ಸಾರ್ಥಕ ಆಗ್ಬೇಕಪ್ಪ ಅಂದ್ರೆ ನೀವೆಲ್ಲರೂ ಒಗ್ಗಟ್ಟಾಗಬೇಕು. ಒಬ್ಬರಿಗೊಂದು ಕಾನೂನು, ಒಬ್ಬರಿಗೊಂದು ಕಾನೂನು. ಬೇರೆಯವರು ಎಷ್ಟರ ಮದುವೆ ಮಾಡ್ಕೋಬಹುದು, ಎಷ್ಟರ ಮಕ್ಕಳಾಗ್ಬಹುದು. ಹಿಂದೂಗಳಿಗೆ ಮಾತ್ರ ಒಂದೇ ಮದುವೆ, 2 ಮಕ್ಕಳು. 1, 2 ಬೇಕು, 3 ಸಾಕಂತದ್ರು ಮಂದು. ಈಗಿಲ್ಲ, 1, 2 ಸಾಕು, 3ನೇದು ಬೇಡ. ಹಿಂಗಾಗಿ ನಮ್ಮ ಹಿಂದೂಗಳ ಒಂದು ಸಂಖ್ಯೆ ಕಮ್ಮಿ ಆಗ್ತಾ ಬರ್ತಾ ಇದೆ.
ಭಗವಂತ ಹೇಳಿ ಅಲ್ಲ, ನನ್ನ ಭಕ್ತರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಅವನಿಗೆ ಗೊತ್ತಿರ್ತದೆ. ಅದಕ್ಕಾಗಿ ಇವತ್ತು ಎಷ್ಟು ಮಂದಿರ ಮಕ್ಕಳಾಗಲಿ ಹಿಂದೂಗಳು ಜಾಸ್ತಿ ಆಗಲಿ. ಆ ನಂದಿಪುರ ಯಾವ ರೀತಿ ಆತ್ಮ ಅಂತಕ್ಕಂಥದ್ದು ಒಂದು ಉದಾಹರಣೆ ಹೇಳಿ ನಾನು ಬಿಡ್ತೀನಿ, ನನಗೆ ಹೊಟ್ಟೆಸ್ತದೆ. ನಂದಿಪುರದಿಂದ ತಮ್ಮರಳ್ಳಿಗೆ ಮೀಟಿಂಗ್ ಹೋಗಿದ್ವಿ, ಟೀಚರ್ ಮೀಟಿಂಗಿಗೆ ಹೋಗಿ, ದಯವಿಟ್ಟು ತಪ್ಪು ತಿಳ್ಕೋಬಾರ್ದು, ಹಿಂದೂಗಳು ಅಂದ್ರೆ ಎಲ್ಲರೂ ಬಂದರು, ಎಲ್ಲ ಜಾತಿಯವರು ಬಂದರು. ಮೀಟಿಂಗಿಗೆ ಹೋಗಿ ಬರೋ ಕಾಲಕ್ಕೆ ಆ ನಂದಿಪುರದವರು ಚೇರ್ ತಗೊಂಡ್ಬಂದ್ರು, ಅಲ್ಲಿ ಒಂದು ಚೇರ್ ಹಾಕಿದ್ರು, ಕುತ್ಕೊಂಡ್ರು, ಬಾಯ ನೀರು ಹಾಕಿ ಉಗುಳಿದ್ರಲ್ಲಿ. ಇವತ್ತಿಗೆ ಪತ್ರಿ ಮರ ಐತಲ್ಲಿ, ಇವತ್ತಿಗೆ ಪತ್ರಿ ಮರ ಐತೆ ನಂದಿಪುರದಲ್ಲಿ. ಅದು ಆ ದೇವಸ್ಥಾನ ಮುಂದೆನೇ ಇತ್ತು. ಆವತ್ತು ಪಾದಾಗ್ರೇಣೋ ಯತ್ರ ಪತಂತಿ ಶಿವಯೋಗಿನಃ ತದೇವ ಸಕರಂ ಪುಣ್ಯಂ ಪಾವನಂ ಶಿವಮಂದಿರಂ ಅಂತ ಹೇಳ್ತಾರೆ. ಯಾವ ಶಿವಯೋಗಿ ಎಲ್ಲಿ ಪಾದ ಇಡ್ತಾನೆ ಅದು ಪುಣ್ಯಕ್ಷೇತ್ರವಾಗಿ ಪರಿಣಮಿಸತ್ತೆ ಅಂತಂದು ಹೇಳಿ ಶಾಸ್ತ್ರ ಹೇಳ್ತೈತಿ, ಧರ್ಮ ಹೇಳ್ತೈತಿ. ಅದರಂತ ಏನು ಬಿಡ್ರಂತ ಚಪ್ಪಿಡ್ತೀರ ಅಲ್ಲ, ಬಿಡ್ರಂತ ಹೇಳಿದ್ರೆ ನಾನು ಬಿಟ್ಬಿಡ್ತೀನಿ. ನಾನೇನೋ ಒಂದು ತಾಸು ಮಾತಾಡ್ತೀನಿ. ಅದು ಒಂದು ಚರಂದಪ್ಪಜ್ಜನವರ ನಂದಿಪುರಕ್ಕೆ ಬಂದು ಪಾದ ಇಟ್ಟಾಗ ಅದು ಕ್ಷೇತ್ರ ಆಯ್ತು, ಪುಣ್ಯಕ್ಷೇತ್ರ ಆಯ್ತು, ಪತ್ರಿಮರ ಆಯ್ತು. ಪತ್ರಿಮರ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆ ಪತ್ರಿ 5 ದಳ ದಿನ ತಿನ್ಕಂತ ಬಂದ್ರೆ ಯಾವ ಕಾಯಿಲೆನೂ ಬರೋದಿಲ್ಲ ಇವತ್ತು. ಹಂಗೆ ಅಂದು ಮಾಡಿರ್ತಕ್ಕಂಥ ಪವಾಡ ಇಂದಿಗೂ ಕೂಡ ನಮಗೆ ಕಣ್ಣಿಗೆ ಗೋಚರ ಆಗ್ತಕ್ಕಂಥದ್ದಾಗಿದೆ. ಇವತ್ತು ಏನಾಗಿದೆ ಅಂದ್ರೆ, ಚರಂದಪ್ಪಜ್ಜನವರನ್ನ ನಾವು ಸ್ಮರಣೆ ಮಾಡ್ತೀವಿ. ಅದು ಮಹಾತ್ಮರನ್ನು ನೆನೆಯುವುದೇ ಘನಮುಕ್ತಿ ಪದಂ ಶಿವಾದವ ಅಂತ ಹೇಳ್ತಾರೆ ಮಧ್ಯಮಾದೇವಿ. ಮಹಾತ್ಮರನ್ನು ನಾವು ಯಾವಾಗಲೂ ನೆನೆಸ್ಕೊಂಡೇ ಇರಬೇಕು. ನಮಗೆ ಯಾವ ಥರವಾಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಬರಕ್ಕೆ ಸಾಧ್ಯನೇ ಇಲ್ಲ, ಬರೋದೇ ಇಲ್ಲ. ನಮ್ಮ ಬಳಿಗೆ ಸುಳಿಯೋದು ಸಹಿತ ಇಲ್ಲ ಅವು. ಅದಕ್ಕೆ ಇವತ್ತು ಬೆಂಗಳೂರಲ್ಲಿ ಆಚರಿಸಿದ್ರು, ಇವತ್ತು ಬಳ್ಳಾರಿ ಬಂದಾರೆ. ಇಂಥರ ಒಂದು ಪುಣ್ಯಸ್ಮರಣೋತ್ಸವ ಮಾಡಿದಂದ್ರೆ ಪುಣ್ಯ ಬರ್ತತಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ತತಿ. ಭಕ್ತಿಯಿಂದ ಮಾಡ್ರಿ. ನೀವು ಭಕ್ತಿಯಿಂದ ಮಾಡಿದಾಗ ಮಾತ್ರ ನಿಮಗೆ ಅವರ ಶಕ್ತಿ ಆಶೀರ್ವಾದ ಮಾಡ್ತತಿ. ಶರಣಪ್ಪಜ್ಜನವರ ಶಕ್ತಿ ಆಶೀರ್ವಾದ ಮಾಡ್ತದೆ. ಇವತ್ತು ಒಂದು ಕೊರತೆ ಏನಂದ್ರೆ, ಶಾಸ್ತ್ರ ಏನು ಹೇಳ್ತಂದ್ರೆ ವರಮೇಕೋ ಗುಣಿಪುತ್ರ ನಚಮೂಕ ಶತಾನ್ನಪಿ ಏಕಶ್ಚಂದ್ರಸ್ತಮೋ ಅಂತೆ ರಚಕಾರ ಗಣೋಪುಚ ಅಂತ ಹೇಳ್ತೇವೆ. ಹಗಲತ್ತು ಒಬ್ಬ ಸೂರ್ಯ ಇರ್ತಾನೆ, ಬೆಳಕು ಕೊಡ್ತಾನೆ. ರಾತ್ರಿಯಲ್ಲಿ ಎಷ್ಟು ನಕ್ಷತ್ರಗಳಿದ್ರು ಸಹಿತ ಬೆಳಕು ಕೊಡೋದಲ್ಲ. ಮಕ್ಕಳಿಂದವು ಗೌರವರಿದ್ರು 101 ಮಂದಿ ಇದ್ರು. ಅವರಿಂದ ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ಆಗಲಿಲ್ಲ. ಕೃಷ್ಣನ ಒಂದು ಆಶೀರ್ವಾದದಿಂದ ಪಾಂಡವರು 5 ಮಂದಿ ಇದ್ರು, ಅವರು ಧರ್ಮ ಸ್ಥಾಪನೆ ಮಾಡಿದ್ರು. ಇವತ್ತು ಚರಂದಪ್ಪಜ್ಜನವರನ್ನ ಕಳ್ಕೊಂಡು ನಾವು ಒಂದು ರೀತಿ ಪರದೇಶಿಗಳು ಆಗಿವೆ ಏನೋ ಅಂತಕ್ಕಂಥ ನೋವು ನನಗೆ ಬರಿತಾ ಇದೆ. ಯಾಕಂದ್ರೆ ಫಲಿತ ತಾತ ಅಂತ ಇದ್ದ ಹಿಂದಕ್ಕೆ, ಈಗಲೂ ಮಠ ಐತಿ ಬಳ್ಳಾರಿ. ಆತ ಸುಮಾರು 350 ವರ್ಷ ಬಾಳಿದ್ದ. 350 ವರ್ಷ. ಆತ ಇಚ್ಛಾಮರಣೆ. ನನಗೆ ಯಾವಾಗ ನಾನು ಇಚ್ಛಾಮರಣೆ ಆಗ್ತೀನಿ, ಅವಾಗ
ನಾನು ಸಾಯ್ತೀನಿ, ನಾನು ಸಮಾಧಿ ಮಾಡ್ರಿ ಅಂತ. ಆತ ಲಿಂಗ ಪೂಜೆ ಕುಂತಂತದ್ದ, ತಪಸ್ಸು ಮಾಡ್ತಿದ್ದ, ಆ ಜೀವನ ಬ್ರಹ್ಮರಂಧ್ರಕ್ಕೆ ಏರಿಸ್ತಿದ್ದ. ಬ್ರಹ್ಮರಂಧ್ರಕ್ಕೆ ಏರಿಸಿ ಒಂದು ಜನ್ಮದ ಆಯುಷ್ಯ ಎಷ್ಟಿದ್ದತಿ ಅಷ್ಟು ಆಯುಷ್ಯವನ್ನು ಪಡ್ತಂತದ್ದು ಅಲ್ಲಿ ಕೊಡ್ತ. ಹಂಗೆ ಇವತ್ತು ಮಹಾತ್ಮರು ಮನಸ್ಸು ಮಾಡಿದ್ರಿಂದ ಬೇಕಾದಷ್ಟು ದಿವಸ ಬಾಳ್ಬೋದು, ಬೇಕಾದಷ್ಟು ತಿಂಗಳು ಮಾಡ್ಬೋದು, ಬೇಕಾದಷ್ಟು ವರ್ಷ ಬಾಳ್ಬೋದು. ಇವರು ಇಚ್ಛಾಮರಣಿಗಳಿದ್ರು. ಸಾಕಪ್ಪ ನಾನು ಹೋಗ್ಬಿಡ್ತಿದ್ದೆ 2 ಸಲ ಅಂದ್ರು, ಯಾಕೆ ಹೋಗ್ತೀಯಪ್ಪ ಸಮಾಜಕ್ಕೆ ಬೇಕು ಅಂತ. ನಾವಿಬ್ಬರಿಂದ ಇಂಥ ಕಷ್ಟಗಳು ಮಾತಾಡ್ತಿದ್ವಿ. ನನ್ನ ಕಷ್ಟಗಳು ಅವ್ರ ಮುಂದೆ, ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ನನ್ನ ಮುಂದೆ, ಇವ್ರ ಮುಂದೆ ಹೇಳ್ತಿದ್ದೆ. ನಾವು ಮೂವರು ಒಳಗೊಂಡಿದ್ದಾಗ ಜೊತೆಗಿರ್ತಿದ್ವಿ. ಒಳಗೊಂಡ್ರೆ ಅರ್ಥ ಆಗ್ತಿಲ್ಲ. ಈಗ ಎಲ್ಲಿ ಗ್ಯಾಸ್ ಬಂದ್ಬಿಡತ್ತೀವಿ. ಒಲೆಗೊಂಡು ಒಲೆ ಮೇಲೆ ಅಡುಗೆ ಮಾಡಿದಾಗ ಒಲೆಗೊಂಡು ಗೊತ್ತೈತೆ. ಹಂಗೆ ಅವರು ಇಚ್ಛಾಮರಣಿಗಳು. ಇವರು ಕೂಡ ಯಾವಾಗಲೂ ಸಮಾಜದ ಬಗ್ಗೆ ಅಷ್ಟು ಕಳಕಳಿ ಉಳ್ಳಂತಹ ಶಕ್ತಿ ಈ 20ನೇ ಶತಮಾನದಲ್ಲಿ ಯಾರಾದರೂ ಇದ್ರೆ ಶರಂತಪ್ಪಜ್ಜನವರು ಮಾತ್ರ ಅಂತ ಹೇಳ್ಬೋದು ನಾವು. ಗುರುವೋ ಬಹವ ಸಂತಿ ಶಿಷ್ಯ ವಿತ್ತಾಪಹಾರಕಾಹ. ಗುರುವೋ ಬಹವ ಸಂತಿ ಶಿಷ್ಯ ನ ಚಿತ್ತಹಾರಕಾಹ ಅಂತ ಹೇಳ್ತಾರೆ. ಗುರುಗಳು ಬೇಕಾದಷ್ಟು ಮಂದಿ ಅದಾರೆ, ದುಡ್ಡೆತ್ತರದರೆ. ಗುರುವು ಬೇಕಾದಷ್ಟು ಮಂದಿ ಅದಾರೆ. ಅದರಲ್ಲಿ ಭಕ್ತನ ಚಿತ್ತವನ್ನ ಅಪಾರಿಸ್ತಕ್ಕಂಥ ಗುರುಗಳು ಕಮ್ಮಿ. ಕೂದಲೆಳೆಯವಸ್ತ ಒಬ್ಬೊಬ್ಬರೇ ಇಲ್ಲೇ ಒಬ್ಬರು ಅದಾರ. ಕೆಲವು ಮಂದಿ ಗುರುಗಳು ಏನಿರ್ತಾರೆ ಗೊತ್ತಾ? ಇದು ನನ್ನ ಅನುಭವದ ಮಾತು. ನಾನು ಶಿವಗಂಗದಲ್ಲಿ ಓದ್ತಾ ಇದ್ದೆ. 68ರಿಂದ 72, 73 ಗಂಟ ಅಲ್ಲೇ ಇದ್ದೆ. ಆ ಸ್ವಾಮಿಗಳ ಹೆಸರು ಹೇಳೋದಿಲ್ಲ ನಾನು, ಅವರಿಲ್ಲ ಈಗ. ಅವರು ಕಾರ್ಯಕ್ರಮಕ್ಕೆ ಬರ್ತಿದ್ರು. ಬಂದಂದ್ರೆ ಚಸ್ಮಾ ಹಾಕ್ಯಂಡು ನೀನು ಕಾಚಾಚಿ ಕುಂದ್ಕೊಂಡ್ಬಿಡೋರು. 2-3 ಶಿಷ್ಯರು, ಏಯ್ ಪಾದ ಮುಟ್ಬೇಡ, ದೂರ ನಮಸ್ಕಾರ ಮಾಡಬೇಕು. ಅವಾಗ ದುಡ್ಡು ಹಾಕಿದ್ದೆಲ್ಲ ನಿಲ್ಲ, ದುಡ್ಡು ಮುಟ್ಟಬಾರ್ದು, ಮುಟ್ಟೋದಿಲ್ಲ ಅವರು. ದೂರ ಇಡ್ರಿ ಅಂತ. ಕೊನೆಗೆ ಮಠಕ್ಕೆ ಹೋದ್ಮೇಲೆ ನೋಡಪ್ಪ ಎಷ್ಟೆಷ್ಟೈತಿ ಅದನ್ನ ಎಣಿಸ್ಕೊಂಡು ಮತ್ತೆ ಬ್ಯಾಂಕಿಗೆ ಕಟ್ಟಿ ಬಂದ್ಬಿಡ್ರಿ ಅಂತ. ಇವರು ಗುರುಗಳು. ಇನ್ನು ಕೆಲವು ಮಂದಿ ಇದ್ರು, ಕೊಡ ಇಟ್ಟು ಬಿಡೋರು. ಕೊಡ ಇಟ್ಟು ಅದನ್ನ ಮೇಲೆ ಕಂಠ ಕಟ್ಟಿ. ಈಗ ನನಗೇನಂದ್ರೆ ಶ್ರೇಣಿನ ಮನೋಭಾವನೆ ಬಂದೈತೆ. ಇವರೆಲ್ಲರೂ ಮಾತಾಡ್ಯಾರಲ್ಲ, ಅದಕ್ಕೆ ನಾನು ಭಾಳ ಹೊತ್ತು ಮಾತಾಡಕತ್ತೀನಿ. ನೀವು ನಿಂತ್ಕೊಂಡು ಸನ್ನೆ ಮಾಡಬೇಡ್ರಿ, ಸ್ವಲ್ಪ ದೂರ ಇರಿ. ನಿಮ್ಮನ್ನು ನೋಡಿ ಹೇಳ್ತಾರೆ. ಆ ಕೊಡ ಇಟ್ಟು ಈ ಕೊಡದಾಗ ದಕ್ಷಿಣೆ ಹಾಕಿದ್ನೆ ಸೊಪ್ಪಳ ಹಾಕಬಾರ್ದು. ಸೊಪ್ಪಳ ಆಗದಂಗ ನೀವು ದಕ್ಷಿಣೆ ಹಾಕ್ರಿ, ಅಂದ್ರೆ ಬರೀ ನೋಟ್ ಹಾಕ್ರಿ ಅಂತ. ಇಂಥ ಗುರುಗಳು ಅದ, ಈಗಲೂ ಅದ. ನಾನು ನೋಡಿ ಅಂದಾಗ ಇವತ್ತು ಸಮಾಜದ ಬಗ್ಗೆ ಕಳಕಳಿ ಉಳ್ಳಂತ ಗುರುಗಳು ಮೊಟ್ಟ ಮೊದಲನೇದಾಗಿ ಹಾನಗಲ್ಲು ಕುಮಾರಸ್ವಾಮಿಗಳಿದ್ರು. ಹಾನಗಲ್ಲು ಕುಮಾರಸ್ವಾಮಿಗಳು ಅವರು ಲಿಂಗೈಕ್ಯರಾಗ್ತಕ್ಕಂಥ ಸಂದರ್ಭದಲ್ಲಿ ಸಮಾಜ ಅಂದನೇ ತಮ್ಮ ಅಂಗವನ್ನು ಲಿಂಗದಲ್ಲಿ ಧರಿಸಿದರು. ಅಂಥ ಗುರುಗಳು ಬೇಕು ಇವತ್ತಿನ ಸಮಾಜಕ್ಕೆ. ಶಿಷ್ಯನ ದುಡ್ಡನ್ನು ಅಪಾರಿಸ್ತಕ್ಕಂಥ ಗುರುಗಳು ಇವತ್ತು ಸಮಾಜಕ್ಕೆ ಬೇಕಾಗಿಲ್ಲ ಇವತ್ತು. ಅದಕ್ಕೆ ಪುಟ್ಟರಾಜರವಾಗಿ ಲಿಂಗೈಕ್ಯರಾದಾಗ ಅಜ್ಜ ಹೋಗ್ಬಾಡಜ್ಜ ನೋಡ್ಬೇಕು. ಅಲ್ಲಿ ಆಶ್ರಮದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಆಕ್ರಂದನ ಅಷ್ಟು ನೋಡ್ಲಿಕ್ಕೆ ಅಷ್ಟು ದುಃಖ ತರಿಸ್ತಕ್ಕಂಥ ಸಂದರ್ಭ ಅದು. ಅಜ್ಜ ನೀನು ಮತ್ತೆ ಮುಟ್ಟು ಬಾ. ಪಂಚಾಕ್ಷರಿ ಗವಾಯಿಗಳ ಕೈಲಿ ಆಗಲಿಲ್ಲ. ಅಷ್ಟು ಸಮಾಜ ಸೇವೆ ಸಲ್ಲಿಸತಕ್ಕಂಥವ್ರು ಮೊಟ್ಟ ಮೊದಲ ಹಾನಗಲ್ ಕುಮಾರಸ್ವಾಮಿಗಳು, ಎರಡನೇದವರು ಪುಟ್ಟರಾಜ ಗವಾಯಿಗಳು ಅಂತ ಹೇಳ್ಬೋದು.
ಈಗಿನ ಶತಮಾನದಲ್ಲಿ ಚರಂಗಪ್ಪಜ್ಜನವರು ಅಂತ ಹೇಳೋದು ಅವರು ನಾವು ಮರೆಯಂಗೆ ಅಂದಾಗ ಆ ಒಟ್ಟು ಬಸ್ಸಿಂತ ನಿಂತ್ಕೊಂಡಿದ್ರು ಅವರು. ಅದಕ್ಕೆ ನಾನು ಆ ಕಡೆ ನೋಡಿದ್ದೆ. ಅಂದ್ರೆ ಒಟ್ಟಸದಂತ ಇಲ್ಲಿ ಪಕ್ಕಿಗಿದ್ದವರು ಹೌದಂತ. ಅದಕ್ಕಾಗಿ ಇವತ್ತು ನಾವು ಚರಂಗಪ್ಪಜ್ಜನವರ ಪುಣ್ಯಸ್ಮರಣೋತ್ಸವ ಯಾಕೆ ಮಾಡಬೇಕು ಅಂದರೆ ಅವರು ಮಾಡಿರ್ತಕ್ಕಂಥ ಧರ್ಮ ಕಾರ್ಯಗಳನ್ನು ನಾವು ನೆನೆಸಬೇಕು. ಆ ಧರ್ಮ ಕಾರ್ಯಗಳನ್ನು ನೆನೆಸೋದ್ರ ಜೊತೆಗೆ ಅಂಥ ಧರ್ಮ ಕಾರ್ಯಗಳನ್ನು ಈಗ ನೀವು ಮಾಡ್ತಾ ಇದ್ದೀರಿ. ಬಳ್ಳಾರಿ ಜನರು ಬಳ್ಳಾರಿಯಲ್ಲಿ ಅದಕ್ಕೆ ತಪ್ಪು ತಿಳ್ಕೊಬಾರಿ. ಬಳ್ಳಾರಿ ಜನ ಒಂದು ಯಾವುದೋ ಒಂದು ಗಾಂಧಿ ಮಾತು ಹೇಳ್ತಿದ್ರು, ಸುಳ್ಳು ಬಳ್ಳಾರಿ ಅಂತ. ಸುಳ್ಳು ಬಳ್ಳಾರಿ ಅಲ್ಲ, ಧರ್ಮದ ಬಳ್ಳಾರಿ ಇದೆ ಇವತ್ತು. ಧರ್ಮದ ಬಳ್ಳಾರಿ ಆಗಿರ್ತಾರೆ. ಇಂತಿಂಥ ಕಾರ್ಯಕ್ರಮಗಳು ಚಿಕ್ಕಿಗೊಬ್ಬ ಶರಣರು ಬರ್ತಾರೆ, ಅವ್ರಿಗೇನೋ ಕಾರ್ಯಕ್ರಮ ಇರ್ತವೆ. ಇದು ಚರಂಗಪ್ಪಜ್ಜನವರ 22ನೇ ವರ್ಷದ ಪುಣ್ಯಸ್ಮರಣೋತ್ಸವ ಇದನ್ನು ಮಾಡ್ತಾ ಇದ್ದೀವಿ. ಇಂಥ ಕಾರ್ಯಕ್ರಮ ಸಿದ್ಧಲಿಂಗ ಜಗದ್ಗುರುಗಳ ಗುರುಗಳ ಪುಣ್ಯಸ್ಮರಣೋತ್ಸವ ಮಾಡ್ತೀವಿ. ನಿಮಗೆ ನೀವು ಯಾವ ಧರ್ಮದ ಕಾರ್ಯಕ್ರಮಗಳನ್ನು ಮಾಡ್ತೀರಿ, ನಿಮಗೆ ಅಷ್ಟು ಆಯುಷ್ಯ ಆರೋಗ್ಯ ಸಂಪತ್ತನ್ನು ಅವರೆಲ್ಲರೂ ಕೊಡಲಿ. ಪಾರ್ವತಿ ಪರಮೇಶ್ವರರು ನಿಮ್ಮೆಲ್ಲರಿಗೂ ಸುಖವಾಗಿರ್ತಕ್ಕಂಥದ್ದನ್ನು ಆಶೀರ್ವಾದ ಮಾಡಲಿ. ಪಂಚಪೀಠಾಧೀಶ್ವರರ ಒಂದು ಶುಭಾಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರಲಿ. ನೀವು ಒಳ್ಳೆ ಐಶ್ವರ್ಯವಂತರಾಗಿ ಧರ್ಮವಂತರಾಗಿ ಮಾಡ್ರಿ ಅಂತ ಹೇಳಿ ನನ್ನ ಆಶೀರ್ವಾದ ಕೂಡ ಹಾಕ್ತೇನೆ. ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಬಳ್ಳಾರಿ ಮಹಾನಗರದ ಪೂಜ್ಯ ಮಹಾಪೌರರಾಗಿರ್ತಕ್ಕಂಥ ಸಾಮಾನ್ಯ ಪಿ ಗಾದೆಪ್ಪಣ್ಣ ಅವರಿಗೆ ಪರಮ ಪೂಜ್ಯರಿಂದ ಗುರು ರಕ್ಷೆ. ತಮಗೆ ತಿಳಿದಂತೆ ಉಚಿತ ಚಿಕಿತ್ಸಾ ಶಿಬಿರ, ತಪಾಸಣಾ ಶಿಬಿರ ನಡೀತಾ ಇದೆ. ದಯಮಾಡಿ ತಾವೆಲ್ಲರೂ ಕೂಡ ತಮ್ಮಲ್ಲಿರ್ತಕ್ಕಂಥ ಕಾಯಿಲೆಗಳಿಗೆ ಭಾಳ ಎಕ್ಸ್ಪರ್ಟ್ಸ್ ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ. ಹಾಗಾಗಿ ತಾವು ತೋರಿಸ್ಕೊಳ್ಳಿಕ್ಕೆ ಇದೊಂದು ಅವಕಾಶ, ಅದರ ಸದುಪಯೋಗವನ್ನು ತಾವು ಪಡಿಸ್ಕೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾರೆ. ಕೈ ಬಿಡ್ರಿ ಸರ್, ಕೈ ಬಿಡ್ರಿ. ಸ್ಮರಣೋತ್ಸವದ ಒಂದು ಕಾರ್ಯಕ್ರಮದ ಭಕ್ತಿಪೂರ್ವಕ ಭವ್ಯ ಸಮಾರಂಭ ವೇದಿಕೆಯಲ್ಲಿ ಆಗಮಿಸಿದ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ, ವೇದಿಕೆಯಿಂದ ಎಲ್ಲ ಗುರಿಗಳಿಗೆ ನಮಸ್ಕರಿಸಿ, ವೇದಿಕೆ ಮುಂಭಾಗದ ಎಲ್ಲ ನಮ್ಮ ಶರಣರಿಗೆ ಮತ್ತು ಎಲ್ಲ ಹಿರಿಯರಿಗೆ ನಮಸ್ಕರಿಸಿ, ನಾನು ಭಾಷಣ ನನ್ನ ಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಂಥ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಅಜ್ಜನವರು ಇವತ್ತು ಕೇಳಿದೆ. ಇವತ್ತು ಅಜ್ಜನವರು ಎಲ್ಲರೂ ಸೇರಿ ಬಳ್ಳಾರಿಗೆ ಬಂದು ಇಡೀ ಬಳ್ಳಾರಿ ಜನರನ್ನು ಪಾವನ ಮಾಡಿದ್ದಾರೆ. ಇವತ್ತು ಅದಕ್ಕೆ ನಾನು ಮೊದಲನೇ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ತಮ್ಮ ಸೇವೆಯಲ್ಲಿ ಇವತ್ತು ನಾನು ಸಹ ಭಾಗಿಯಾಗಿ ನನ್ನ ಪುಣ್ಯ ಅಂತ ಭಾವಿಸಿ ತಮ್ಮ ಸೇವೆಯಲ್ಲಿ ಸದಾ ನಾನು ಸಹ ಇರ್ತೇನೆ ಅಂತೇಳಿ ಎರಡು ಮಾತನ್ನು ಹೇಳಿ ನಾನು ಮುಗಿಸ್ತೀನಿ. ಜೈ ಬಸವೇಶ್ವರ. ಸ್ಪೆಷಲಿಸ್ಟ್
ಬರಲಿ. ಆ ಕಡೆ ಇರಲಿಲ್ಲ. ಅಬ್ಸರ್ವ್ ಬುಕ್ಸ್. ಬಸ್